ನಮ್ಮ ಜೊತೆಗೆ ಭರತ್ ಶೆಟ್ಟಿ ಅವರಿದ್ದಾರೆ, ಬಿಜೆಪಿ ಶಾಸಕರು ಜಾಯ್ನ್ ಆಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಭರತ್ ಶೆಟ್ಟಿ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಾನು ಸುಮಾರು ಮಾತನಾಡ್ತಾ ಇದ್ದೆ, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟು ದಕ್ಷಿಣ ಕನ್ನಡದಲ್ಲಿ ಕೋಮು ದ್ವೇಷ ಇರೋದ್ರಿಂದ ಹೂಡಿಕೆದಾರರು ಯಾರು ಕೂಡ ಅಲ್ಲಿ ಬಂದು ಹೂಡಿಕೆ ಮಾಡ್ತಾ ಇಲ್ಲ, ಹಾಗಾಗಿ ITBT ಕಂಪನಿಗಳಿಲ್ಲ. ಈ ಒಂದು ಆ ಜಿಲ್ಲೆಯಲ್ಲಿ ಪೊಟೆನ್ಷಿಯಾಲಿಟಿ ಇದ್ರೂ ಕೂಡ ಅಲ್ಲಿ ಹೂಡಿಕೆಗಾರರು ಬರ್ತಾ ಇಲ್ಲ, ಕಾರಣ ಅದಕ್ಕೆ ಕೋಮು ದ್ವೇಷ ಅಂತ ಹೇಳಿ ಒಂದು ಹಣೆಪಟ್ಟಿ ಕಟ್ಟಿದ್ದಾರೆ ಆ ಜಿಲ್ಲೆಗೆ. ಸೊ ಏನ್ ಹೇಳ್ತೀರಿ ಭರತ್ ಶೆಟ್ಟಿ ಅವರೇ? ಮೊದಲದಾಗಿ ಅವರಿಗೆ ಸ್ವಲ್ಪ ನಾಲೆಜಿನ ಕೊರತೆ ಇದೆ. ಈಗ ಎಲ್ಲಾ ಸರ್ವೆಗಳಲ್ಲಿ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ is Mangalore. 50th safest city in the world is Mangalore. ಇಡೀ ಕರ್ನಾಟಕದಲ್ಲಿ ಬೆಂಗಳೂರನ್ನ ಬಿಟ್ರೆ ಹೈಯೆಸ್ಟ್ GSTP ರೇಟ್ ಇರುವುದು, ಹೈಯೆಸ್ಟ್ GSTP ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬೆಂಗಳೂರನ್ನ ಬಿಟ್ರೆ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. 8 ಮೆಡಿಕಲ್ ಕಾಲೇಜ್ ಇದೆ, 20ಕ್ಕೂ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. IT ಕಂಪನಿ ಇಲ್ಲಿ ಪ್ರೈವೇಟ್ ಎಂಟಿಟಿ ಕಂಪನಿಯವರು ಇಷ್ಟು ನೂರಾರು IT ಕಂಪನಿಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದರ ಮಾಹಿತಿ ಇಲ್ಲ. ಬಹುಶಃ ಅವ್ರ ಹತ್ರ ನಾವು ಕೇಳಿದ್ದು ಒಂದು ನಮಗೆ IT ಪಾರ್ಕ್ ಕೊಡಿ ಮಂಗಳೂರಿಗೆ ಅನ್ನುವಂತ ಮಾತನ್ನ ನಾವು ಕೇಳಿದ್ದೆವು. 3.5 ಎಕರೆ ಜಾಗ, ಸಣ್ಣ ಜಾಗ, ದೊಡ್ಡ IT ಪಾರ್ಕ್ ಅಲ್ಲ. 1 ವರ್ಷದಿಂದ ಇನ್ನೂ ಸಹ ಅವರಿಗೆ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಸರಿ ಮಾಡ್ಲಿಕ್ಕೆ ಇನ್ನೂ ಸಹ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಆಗ್ಲಿಲ್ಲ. ಅನೌನ್ಸ್ ಮಾಡಿದ್ದಾರೆ IT ಪಾರ್ಕ್ ಮಾಡ್ತೇವೆ, ಅದು ಮಾಡ್ತೇವೆ ಅಂತ ಅನೌನ್ಸ್ ಮಾಡಿ ಜಾಗ ಸಹ ತೋರಿಸಿದ್ದೇವೆ. ಕಿಯೋನಿಕ್ಸ್ ಅಲ್ಲಿ ಜಾಗ ಇದೆ, 3 ಎಕರೆ ಜಾಗ, 3.5 ಎಕರೆ ಜಾಗ ಅಷ್ಟೇ, ಸಣ್ಣ IT ಪಾರ್ಕ್. ಅದನ್ನ ಮಾಡುವಂತ ತಾಕತ್ತು ಸಹ ಈ ಸರ್ಕಾರಕ್ಕಿಲ್ಲ. ಅಲ್ಲಿ ಗುಲ್ಬರ್ಗಕ್ಕೆ ಹೋದ್ರೆ, ಯುವರ ಕ್ಷೇತ್ರಕ್ಕೆ ಹೋದ್ರೆ ಶಾಲೆಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ, ಬಸ್ ಹೇಗೂ ಸಹ ಇಲ್ಲ, ಕನೆಕ್ಷನ್ ಇಲ್ಲ. ITBT ಕಂಪನಿ ಅಂತೂ ಹೇಗೂ ಸಹ ಇಲ್ಲ. ಮಂಗಳೂರು ಇಷ್ಟ ತನಕ ಬೆಳೆದದ್ದು ಇಲ್ಲಿನ ಜನರ ಸಂಸ್ಕಾರ ಸಂಸ್ಕೃತಿಯ ವತಿಯಿಂದಾಗಿ. ಇವ್ರು ನಮ್ಗೆ ಕೋಮವಾದ ಮತ್ತೊಂದು ಹಣೆಪಟ್ಟಿಯನ್ನು ಕಟ್ಟಿದ್ರೆ ಅವರ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿ ಯಾವುದೇ ಜನ ಮನ್ನಣೆ ಮಾಡುವುದಿಲ್ಲ ಅಥವಾ ಮಣೆ ಹಾಕುವುದೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಕೋಮವಾದಿಗಳು ಅದು ಇದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಡೀಟೇಲ್ಸ್ ಏನಿದೆ ನಮ್ಗೆ ಗೊತ್ತಿದೆ, ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಸೇಫೆಸ್ಟ್ ಸಿಟಿ ಇರ್ಬೋದು, ITBT ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇರ್ಬೋದು, GSTP ರೇಟ್ ಇರ್ಬೋದು. ಅದರ್ ದನ್ ಬ್ಯಾಂಗ್ಳೂರ್ ನಾವು ಸೆಕೆಂಡ್ ಅಲ್ಲಿ ಇದ್ದೇವೆ. ಅಷ್ಟು ಗೊತ್ತಿದ್ದು ಸಹ ಇವ್ರು ಯಾಕೆ ಈಗ ಹೇಳ್ತಾ ಇದ್ದಾರಂತ ಅವರಿಗೆ ಗೊತ್ತಿರಬೇಕು, ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಕರಾವಳಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಮನ್ನಣೆ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಹತಾಶೆಯಿಂದ ಅವ್ರು ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೆ ಯಾರೋ ಕಂಪನಿ ಅವ್ರು ಹೇಳಿದ್ರು, ನಾನು ಇವರಿಗೆ 100 ಕಂಪನಿಯನ್ನ ನಾ ತೋರಿಸ್ತೇನೆ ಮಂಗಳೂರಲ್ಲಿ. ಅವ್ರು ಹೇಳೋದು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಅಂತ ಹೇಳ್ತಾರೆ. ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹೇಳಿ, ಅವರು ಈ ರೀತಿಯಾದಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಉದ್ಯಮ ವಲಯನೇ ಹೇಳ್ತಾ ಇದೆ, ಈ ತರ ಕರಾವಳಿಯಲ್ಲಿ ಕೋಮು ದ್ವೇಷದ ದಳ್ಳೂರಿ ಇರೋದ್ರಿಂದ IT ಕಂಪನಿಗಳು ಅಷ್ಟರ ಮಟ್ಟಿಗೆ ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ರಾಂಗ್. ಅವರು ಯಾವುದೋ ಒಂದ್ಸತಿ ಅವರು ಈ ಮಾತನ್ನ ಹೊರಗೆ ಸಹ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಕೆನರಾ ಚೇಂಬರ್ಸ್ ಆಫ್ ಕಾಮರ್ಸ್ ಇಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಇಲ್ಲಿ ದೊಡ್ಡ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಮಂಗಳೂರಲ್ಲಿ ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಷ್ಟು ಇಂಜಿನಿಯರ್ಸ್ ಇದ್ದಾರೆ. ಬೈಕಂಪಾಡಿಯಲ್ಲಿ ಇದೆ, AID ಅಲ್ಲಿ ಇದೆ, MRP ಅಲ್ಲಿ ಇದೆ, SEZ ಇದೆ, ಎಲ್ಲದೂ ಇದೆ. ಇವರನ್ನ IT ಕಂಪನಿ ಮಾತ್ರ ಬರುದಿಲ್ಲ ಅಂತ ಏನ್ ಮಾತು ಹೇಳ್ತಾ ಇದ್ದಾರೆ? ಹಾಗಾದ್ರೆ ಉಳಿದ ಕಂಪನಿಗಳು ಹೇಗೆ ಕೆಲಸ ಮಾಡ್ತಾ ಇದೆ ಮಂಗಳೂರಲ್ಲಿ? ಎಲ್ಲದೂ ಇದೆ, ಕನೆಕ್ಟಿವಿಟಿ ಇದೆ, ಎಲ್ಲದೂ ಇದೆ. ಕೋಮು ಗಲಾಟೆ ಏನಾಗ್ತಾ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದೆರಡು ಇನ್ಸಿಡೆಂಟ್ಸ್ ಏನಾಗಿದೆ, ಅದಕ್ಕೆ ಕಾರಣ ಸಹ ಇವರೇ, ಪ್ರಿಯಾಂಕ್ ಖರ್ಗೆ ಮತ್ತು ಅವರ ತಂಡನೇ ಕಾರಣ. ಇಲ್ಲಿರುವಂತಹ ಜಿಹಾದಿ ಶಕ್ತಿಗಳೇ ಮಣೆ ಹಾಕುವುದು ಇಂಥ ವ್ಯಕ್ತಿಗಳೇ. ಯಾರು ಪ್ರಿಯಾಂಕ್ ಖರ್ಗೆ ಮತ್ತು ಅವ್ರ ತಂಡದವರೇ ಇಲ್ಲಿನ ಜಿಹಾದಿ ಶಕ್ತಿಗಳೇ ಮಣೆ ಹಾಕ್ತಾರೆ. ಅವ್ರು ಹೇಳುದೇನಂತ ಹೇಳಿದ್ರೆ, ನಾವು ಬೇಕಾದನ್ನ ಮಾಡ್ಕೊಂಡು ಕೂತ್ಕೊಳ್ತೇವೆ, ನೀವು ಕೈ ಕೊಟ್ಕೊಂಡು ಕೂತ್ಕೊಳ್ಳಿ, ಜನರು ಯಾವುದೇ ಚಕಾರವನ್ನ ಎತ್ತಬಾರದು ಅನ್ನುವಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಭರತ್ಜಿ, ನಾನು ಮಾತಾಡ್ತೀನಿ ಒಂದೇ ನಿಮಿಷ. ಭರತ್ಜಿ, ಐ ವಿಲ್ ಟಾಕ್ ಟು ಯು. ನಮ್ಮ ಜೊತೆಗೆ ಕಾಂಗ್ರೆಸ್ನ ಸುಧೀಂದ್ರ ಅವರಿದ್ದಾರೆ. ಸುಧೀಂದ್ರ ಅವರೇ, ನನ್ನ ಒಂದು ಪ್ರಶ್ನೆ ಇದೆ. ಪ್ರಿಯಾಂಕ್ ಖರ್ಗೆ ಅವರು ITBT ಸಚಿವರಾಗಿದ್ದಾರೆ, ಬಹಳ ಖುಷಿ, ಅದರಲ್ಲೇನು ಬೇಜಾರೇನಿಲ್ಲ. ITBT ಸಚಿವರಾಗಿ ಅವರು ರಾಜ್ಯದ, ನನ್ನದು ಒಂದೇ ಒಂದು ಆಕ್ಷೇಪ, ಇನ್ ಕೇಸ್ ಕರಾವಳಿಯಲ್ಲಿ ಕೋಮು ದ್ವೇಷ ಏನಾದರೂ ಇತ್ತು, ಕೋಮು ದ್ವೇಷದ ವಿಚಾರ ಇದೆ ಅಂತಂದ್ರೆ ಅದನ್ನ ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿ ಅದನ್ನ ಬೇಡ ಸಮೇತ ಕಿತ್ತಿ ಎಸೆಯಕ್ಕೆ ನೋಡ್ಬೇಕೆ ಹೊರತು
ಕರ್ನಾಟಕದವರಾಗಿ ಒಬ್ಬ ಸಚಿವರಾಗಿ ನಮ್ಮ ರಾಜ್ಯದ ಒಂದು ಜಿಲ್ಲೆಗೆ ಕೋಮು ಬ್ರ್ಯಾಂಡ್ ಅನ್ನ ಅಂಟಿಸೋದು ಎಷ್ಟು ಮಟ್ಟಕ್ಕೆ ಸರಿ? ನಾನಂತೂ ಇದನ್ನ ಅಗ್ರಿ ಮಾಡೋದಿಲ್ಲ. ಬೀಯಿಂಗ್ ಅ ಸಿಟಿಸನ್ ಆಫ್ ಕರ್ನಾಟಕ, ನಾನು ಯಾವುದೇ ಕಾರಣಕ್ಕೂ ಅದನ್ನ ಒಪ್ಕೊಳ್ಳೋದಿಲ್ಲ. ಸುಧೀಂದ್ರ ಅವರೇ, ನಮಸ್ಕಾರ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ದಾರೆ, ITBT ವಲಯಗಳು ಆ ಜಾಗದಲ್ಲಿ ಒಂದು ಕೋಮು ಗಲಭೆಯ ವಾತಾವರಣ ಇರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಅಲ್ಲಿ ಏನು ಇಂಡಸ್ಟ್ರಿ ಇದಕ್ಕಾಗಲಿ ಮತ್ತೊಂದಾಗ್ಲಿ ಅವ್ರು ಹಿಂದೆ ಮುಂದೆ ನೋಡ್ತಾ ಇದಾರೆ ಅಂತ. ಇದು ಅವ್ರಿಗೆ ಸ್ವತಃ ಹೇಳಿರ್ತಕ್ಕಂಥ ಮಾತಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸುಧೀಂದ್ರ ಅವರೇ. ಒಬ್ಬ ಒಂದ್ ನಿಮಿಷ. ಈಗ ನಮ್ಮ ಬಿಜೆಪಿ ಶಾಸಕರು ಒಂದು ಮಾತು ಹೇಳ್ತಾ ಇದ್ರು, ಇದು GST ಬಂದಿದೀವಿ ನಾವು, ಇದ್ರಲ್ಲಿ ಏನು ಸೇಫರ್ ಸಿಟಿ ಅದನ್ನ ಯಾರು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ಆರ್ ವಿ ಡಿಸ್ಪ್ಯೂಟಿಂಗ್ ಇಟ್? ನಾವೇನಾದ್ರು ಅದಿಲ್ಲ ಅಂತ ಹೇಳ್ತಾ ಇದೀವ? ಅದ್ಯಾವ್ದು ನಾವು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಆಮೇಲೆ ಕರಾವಳಿ ಕರ್ನಾಟಕದಲ್ಲಿ ಇವ್ರು ಯಾವುದೇ ಇದ್ರದ್ದು ಲಕ್ಷಣಗಳು ಏನು ಕೋಮುವಾದಿ ಲಕ್ಷಣಗಳು, ಅದು ಹಲಾಲ್ ಇರ್ಬೋದು, ಹಿಜಾಬ್ ಇರ್ಬೋದು, ಎಲ್ಲ ಶುರು ಮಾಡಿದ್ದ ಇವರಲ್ಲಿ. ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ಲ್ಯಾಬ್ ತರ ಬಿಜೆಪಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಾತಾಡ್ತಾ ಇದಾರಲ್ಲ, ಫಸ್ಟ್ ಐಟಿ ಪಾರ್ಕ್ ಆಗ್ಲಿಕ್ಕೆ SM ಕೃಷ್ಣ ಕಾರಣ, ಮತ್ತೆ ರಮನಾಥ್ ರೈ ಅವ್ರ ಕಾರಣ. ಹೇಳಿ ಆಯ್ತು, ಇವ್ರು ಇಷ್ಟು ಕೊಚ್ಕೋತಾ ಇದಾರಲ್ಲ. ಬಿಜೆಪಿ ಪೀರಿಯಡ್ ಅಲ್ಲಿ ಏನಾಯ್ತು? ಆಯ್ತು, ನಾವು ಇವರು ಬಿಜೆಪಿ ಪೀರಿಯಡ್ ಅಲ್ಲಿ ಏನಾದ್ರು ಎಷ್ಟು ಅಂತ ತೋರಿಸ್ಲಿ. ನಮ್ಮ ಬಿಜೆಪಿ ಶಾಸಕರಿಗೆ ಅವ್ರ ಹತ್ರ ಅಂಕಿಅಂಶ ಇದ್ರೆ ಅವ್ರ ಪೀರಿಯಡ್ ನಲ್ಲಿ ಎಷ್ಟು ತಂದ್ರು ಅಂತ ಹೇಳಿ. ನಾನ್ ಹೇಳ್ತೀನಿ, ರಮನಾಥ್ ರೈ ಅವರು, UT ಖಾದರ್ ಅವರು ಸ್ವಂತ ಶಕ್ತಿಯಿಂದ ಅವರು ಸರ್ಕಾರ ನಚ್ಚಿ ಅವ್ರ ಇದ್ದ ಕಾಲದಲ್ಲಿ ಐಟಿ ತಂದಿರ್ತಕ್ಕಂಥ ಸುಧೀಂದ್ರ ಅವರೇ ಮಾಡಿದ್ರೆ ಅಲ್ಲೆಲ್ಲ ಒಂದ್ ನಿಮಿಷ ಅವ್ರು ಮಾಡಿದ್ರೆ ಅವ್ರ ಕ್ರೆಡಿಟ್ಸ್ ಹೋಗೇ ಹೋಗುತ್ತೆ. ಇಲ್ಲಿ ಯಾರು ಏನು ವೈಯಕ್ತಿಕ ಕ್ರೆಡಿಟ್ಸ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಆದ್ರೆ ಕೆಲಸ ಮಾಡಿರೋದನ್ನ ಬಿಜೆಪಿನೂ ವಿರೋಧಿಸ್ತಾ ಇಲ್ಲ, ವಿರೋಧಿಸೋದಕ್ಕೆ ಆಗೋದಿಲ್ಲ. ಬಿಕಾಸ್ ಜನರಿಗೆ ಗೊತ್ತಿರುತ್ತೆ ಯಾರು ಏನ್ ಮಾಡಿದ್ದಾರೆ ಅಂತ. ನನ್ನ ಪ್ರಶ್ನೆ ಇರೋದು ಇಷ್ಟೇ, ಕೋಮು ಬ್ರ್ಯಾಂಡ್ ಅಂಟಿಸೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ರಾಜ್ಯದ ಒಂದು ಜಿಲ್ಲೆಗೆ ನಮ್ಮ ರಾಜ್ಯದ ಮಿನಿಸ್ಟರ್ರೇ ಹೌದಪ್ಪ ಇಲ್ಲಿ ಕೋಮು ದ್ವೇಷ ಇದೆ, ಹಾಗಾಗಿ ಇಲ್ಲಿ ITBT ಬರ್ತಿಲ್ಲ ಅಂತ ಒಬ್ಬ ಮಿನಿಸ್ಟರ್ರೇ ಹೇಳ್ಬಿಟ್ರೆ ವಾಟ್ ವಿಲ್ ಅದರ್ ಕಂಪನೀಸ್ ವಿಲ್ ಥಿಂಕ್ ಅಬೌಟ್ ಇಟ್? ಸುಧೀಂದ್ರ ಅವರೇ, ಅವರು ಮಿನಿಸ್ಟ್ರು ಅದನ್ನ ಬ್ರ್ಯಾಂಡ್ ಮಾಡಿ ಹೇಳ್ತಾ ಇಲ್ಲ. ಅವರು ಅಲ್ಲಿನ ಒಂದು ಸ್ಥಳೀಯ ಏನು ಟ್ರೇಡ್ ಇದು IT ಕಂಪನಿಯ ಒಂದು ಕಳವಳವನ್ನ ವ್ಯಕ್ತಪಡಿಸಿದ್ರೆ ಅಷ್ಟೇ. ಅದು ಅವ್ರ ಸ್ಟೇಟ್ಮೆಂಟ್ ಅಲ್ಲ. ಅವರು ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. IT ಇಂಡಸ್ಟ್ರಿ ಆಫ್ ಕಾಮರ್ಸ್ ಅವರೇನೆ ಇದನ್ನ ವ್ಯಕ್ತಪಡಿಸಿದ್ರು, ಅದನ್ನಷ್ಟೇ ಅವರಲ್ಲಿ ಹೇಳ್ತಾ ಇರೋದು. ಆದ್ರೆ ಈ ತರ ಒಂದು ವಾತಾವರಣ ಇದ್ರೂ ಕೂಡ ಐಟಿ ತಂದಿದ್ಯಾರು ಅನ್ನೋದನ್ನ ಹೇಳಿ. ಇವತ್ತು ಬಿಜೆಪಿ ಅವ್ರಿಗೆ ಸವಾಲ್ ಹಾಕೊಂಡು ಮಾತು ಹೇಳ್ತೀನಿ. ಅವ್ರ ಪೀರಿಯಡ್ ಅಲ್ಲಿ ಅವ್ರ ಸರ್ಕಾರ ಇದ್ದಾಗ ಕರಾವಳಿ ಭಾಗದಲ್ಲಿ ಎಷ್ಟು ಇಂಡಸ್ಟ್ರಿಗಳು ಬಂತು, ಕಾಂಗ್ರೆಸ್ ಸರ್ಕಾರ ಇದ್ದ ಕರಾವಳಿಯಲ್ಲಿ ಮಾತ್ರ ಅಂಕಿಅಂಶಗಳಿದೆ. UT ಖಾದರ್ ಅವರು ಪರ್ಸನಲ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ, ರಮಾನಾಥ್ ರೈ ಅವರು ಎಷ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಅವರೊಬ್ರು ಇದ್ರೆ ಇವ್ರ ಆಡಳಿತದಲ್ಲಿ ಇವ್ರ ಅಧಿಕಾರದಲ್ಲಿ ನೋಡಿ. ಅವರು ನನ್ನ ಹತ್ರ ಟೈಮ್ ಇಲ್ಲ, ಪ್ರೊಟೆಸ್ಟ್ ಅಲ್ಲಿ ಇದ್ದೇನೆ, 5 ನಿಮಿಷ ಹೇಳ್ತೇನೆ ವಿಷಯ. ಇಲ್ಲಿ ಯಾರೇ ಇದನ್ನ ನಾನ್ ಮಾಡಿದ್ದೇನೆ, ಅವ್ರು ಮಾಡಿದ್ದಾರೆ, ಮತ್ತೊಬ್ರು ಮಾಡಿದ್ದಾರೆ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇಲ್ಲಿಯ ಮೆಡಿಕಲ್ ಕಾಲೇಜಸ್ ಇರ್ಬೋದು, ITBT ಕಂಪನಿಗಳು ಇರ್ಬೋದು, ಎಲ್ಲದ್ ಸಹ ಪ್ರೈವೇಟ್ ಎಂಟಿಟೀಸ್ ಅವರು ಅವರ ಸ್ವ ಇಚ್ಛೆಯಿಂದ ಮಾಡಿದಂತದ್ದು. ಇಲ್ಲಿ ಸರ್ಕಾರ ಮಾಡಿದ್ದು ಇನ್ಫ್ರಾಸ್ಟ್ರಕ್ಚರ್ ಮಾತ್ರ. ಬಿಜೆಪಿ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವರು ಇವರು ಅಂತ ಯಾರಿಗೆ ಹಣಪಟ್ಟಿ ಕಟ್ಟುದು ಅದು ಬೇರೆ ವಿಷಯ. ಒಂದು ಕರ್ನಾಟಕದ ಒಂದು ಭಾಗವನ್ನ ಅದು ಗ್ರೋಯಿಂಗ್ ಸಿಟಿ, ನಂಬರ್ 2 ಟೈರ್ ಸಿಟಿ, ಆ ಸಿಟಿಯನ್ನ ಕೋಮು ಗಲಭೆ ಆಗ್ತದೆ, ಹಾಗಾಗಿ ಕಂಪನಿಗಳು ಬರ್ತಾ ಇಲ್ಲ ಅಂತ ಮೀಡಿಯಾದಲ್ಲಿ ಓಪನ್ ಆಗಿ ಭಾಷಣದಲ್ಲಿ ಒಬ್ಬ ಮಿನಿಸ್ಟರ್ ಹೇಳ್ತಾನಂದ್ರೆ ಅವನ ಬೇಜವಾಬ್ದಾರಿ ಎಷ್ಟಿದೆ ಅಂತ ಅರ್ಥ ಆಗ್ತದೆ. ಬರುವಂತವ್ರು ತುಂಬಾ ಜನ ಈಗ ನಮ್ಗೆ ಕೇಳ್ತಾ ಇರ್ತಾರೆ ಡೈಲಿ, ಜಾಗ ತೋರಿಸಿ ನಾವು ಬರ್ತೇವೆ, ಕಂಪನಿ ಹಾಕ್ತೇವೆ ಅಂತ. ಅಂತವ್ರೆಲ್ಲ ಒಬ್ರು ಮಿನಿಸ್ಟರ್ ಹೇಳಿದಾಗ ಅವರು ಹಿಂಜರಿತಾರೆ. ಒಬ್ಬ ಮಿನಿಸ್ಟರ್ ಹೇಳುದು ಸರಿಯಾದು? ಯಾವ ರೀತಿಯಲ್ಲಿ ಹೇಳಿದ್ರು ಅವರು? ಒಂದು ಮಿನಿಸ್ಟರ್ ಆಗಿ ಒಂದು ಇರ್ರೆಸ್ಪಾನ್ಸಿಬಲ್, ಅಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಏನೋ ರಾಹುಲ್ ಗಾಂಧಿಗೆ ಇಂಡಸ್ಟ್ರಿಯ ಒಂದು ಕಳವಳನ್ನ ಅವರಿಗೆ ಬಿಜೆಪಿ ಡೈಲಿ ಬೈಯುವುದು ಬೇರೆ ವಿಷಯ. ಒಂದು ಸುಧೀಂದ್ರ ಅವರೇ, ಕಳವಳ ವ್ಯಕ್ತಪಡಿಸುವ ರೀತಿ ಬೇರೆ ಇರುತ್ತೆ. ಸುಧೀಂದ್ರ ಅವರೇ, ನಂಗೆ ಬಿಜೆಪಿ ಇಂದನೂ ಏನಾಗ್ಬೇಕಾಗಿಲ್ಲ, ಕಾಂಗ್ರೆಸ್ ಇಂದನೂ ಏನಾಗ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಈ ಕರಾವಳಿ ಭಾಗದ, ದಕ್ಷಿಣ ಕನ್ನಡ ಭಾಗದ ಜನ ಅದನ್ನ ಕೇಳಿದವರು ಅವರ ಮನಸ್ಸುಗಳು ಕೂಡ ಹಾಳಾಗ್ತಾ ಹೋಗುತ್ತೆ. ಏನಪ್ಪ ನಮ್ ಜಿಲ್ಲೆಗೆ ಈ ತರ ಹೇಳ್ಬಿಟ್ರಲ್ಲ ಅಂತ. ಆ ಭಾಗದ, ಯಾಕೆಂದ್ರೆ ಆ ಭಾಗದಲ್ಲಿ ಸಂಸ್ಕೃತಿ ಬೇಕಾದಷ್ಟಿದೆ. ಅಲ್ಲಿಯ ಒಂದು ದೈವದ ವಿಚಾರ ಇರ್ಬೋದು, ಅಲ್ಲಿಯ ಕಲೆಯ ವಿಚಾರ ಇರ್ಬೋದು, ಎಜುಕೇಶನ್ ವಿಚಾರ ಬರ್ಬೋದು.
ಎಷ್ಟೊಂದು ಪಾಸಿಟಿವ್ ಖಂಡಿತ ಅಲ್ಲ. ಆಸ್ಪೆಕ್ಟ್ಸ್ ಇದೆ ಸುಧೀಂದ್ರ ಅವರೇ ಅಲ್ಲಿ. ಯಾವ ಈ ಪಾಸಿಟಿವ್ ಕೋಮು ದ್ವೇಷಕ್ಕೆ ಕಾರಣ ಆಗ್ತಾ ಇರೋದೇ ರಾಜಕಾರಣಿಗಳು, ಕೋಮು ದ್ವೇಷ ಹಚ್ಚಿಸ್ತಾ ಇರೋದೇ ರಾಜಕಾರಣಿಗಳು. ನಿಮ್ಮ ಪಕ್ಷದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವುಗಳೇ ಅಲ್ಲಿ ಬೆಂಕಿ ಹಚ್ತಾ ಇದ್ದಾರೆ ಹೊರತು ಯಾವ ಸಾರ್ವಜನಿಕರು ಅಲ್ಲಿ ಬಂದು ಕೋಮು ದ್ವೇಷವನ್ನ ಹಚ್ತಾ ಇಲ್ಲ ಸುಧೀಂದ್ರ ಅವರೇ. ಕೇಳಿ ಸರ್, ಕೇಳಿ. ಹೇಳ್ತೀನಿ. ಹೇಳಿ ಭರತ್ಜಿ, ಒಂದೇ ನಿಮಿಷ ಸುಧೀಂದ್ರ ಅವರೇ, ಅವರು ಹೊರಡ್ತಾರೆ, ನಾನು ಅವ್ರನ್ನ ಮಾತಾಡ್ಬಿಡ್ತೀನಿ. ಎಸ್ ಪ್ಲೀಸ್ ಸರ್. ನೋಡಿ, ಒಬ್ಬ ಮಿನಿಸ್ಟ್ರು ಈ ರೀತಿ ಮಾತಾಡೋದು ಸರಿಯಲ್ಲ. ಅವರು ಈಗ ಅಲ್ಲಿ ಮಿನಿಸ್ಟ್ರಿ ನಿಮ್ದು ಕ್ಯಾಬಿನೆಟ್ ರೀಶಫಲ್ ಏನೋ ಆಗ್ತಿರುವಂತ ಸಮಯ, ಅದಕ್ಕೋಸ್ಕರ ಅವರು ರಾಹುಲ್ ಗಾಂಧಿಗ ಮತ್ತೊಬ್ಬರಿಗ ಬಕೆಟ್ ಹಿಡಿಲಿಕ್ಕ ಯಾವುದೇ ಕಾರಣಕ್ಕಿರ್ಬೋದು, ಅವರವರ ರಾಜಕಾರಣ ಮಾಡ್ಲಿಕ್ಕೆ ಅವ್ರು ಬಿಜೆಪಿಯನ್ನ RSS ಅನ್ನ ಬೈಯುವುದು ಒಂದು ವಿಷಯನ ನೋಡ್ತಾ ಇದ್ದೇವೆ, ಅದಾಗ್ತದೆ. ಆದ್ರೆ ಬಿಜೆಪಿ ಪ್ರಬಲ ಇದೆ ಒಂದು ಜಾಗದಲ್ಲಿ ಅನ್ನುವಂತ ಒಂದೇ ಕಾರಣಕ್ಕಾಗಿ ಆ ಪ್ರದೇಶದಲ್ಲಿ ಕೋಮು ಸೂಕ್ಷ್ಮತೆ ಇದೆ ಅನ್ನುವಂತ ಹೇಳುವುದು ತಪ್ಪು. ಇದ್ರೂ ಸಹ ಹೇಳಬಾರ್ದು. ಒಬ್ಬ ಮಿನಿಸ್ಟ್ರು ಅವ ಡಬಲ್ ಚೆಕ್ ಮಾಡ್ಬೇಕು. ಇದರಲ್ಲಿ ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ. 8 ಮೆಡಿಕಲ್ ಕಾಲೇಜುಗಳಲ್ಲಿ ಇಷ್ಟು ಸ್ಟೂಡೆಂಟ್ಸ್ ದೇಶದಿಂದ ವಿದೇಶದಿಂದ ಬಂದು ಕಲಿತಾರೆ. ನಮ್ಮ ಹತ್ರ ಹೈಟೆಕ್ ಹಾಸ್ಪಿಟಲ್ಸ್ ಇದೆ. ಕೇರಳದಿಂದ, ಮಂಗಳೂರಿಂದ, ಬೆಂಗಳೂರಿಂದ ಎಲ್ಲ ಕಡೆಯಿಂದ ಜನ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಕೊಂಡು ಹೋಗ್ತಾರೆ. ಟೂರಿಸಂಗೆ ನಮ್ಮ ದೇವಸ್ಥಾನ, ಕೋಲ, ನೇಮ, ಕಂಬಳಕ್ಕೆ ಎಲ್ಲ ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ. ಯಾರಿಗೂ ಏನ್ ಸಮಸ್ಯೆ ಆಗ್ತಾ ಇಲ್ಲ. ಫುಟ್ಫಾಲ್ಸ್ ಎಲ್ಲೂ ಕಮ್ಮಿ ಆಗ್ತಾ ಇಲ್ಲ. ಈ ವ್ಯಕ್ತಿ ಒಂದು ಬೇಜವಾಬ್ದಾರಿಯಾಗಿ ಮಾತಾಡ್ತಾನೆ ಅಂತ ಹೇಳಿದ ಅರ್ಥ ಏನು? ಅವ್ರು ಯಾಕಾಗಿ ಹೇಳ್ತಾ ಇದ್ದಾರೆ? ಸುಧೀಂದ್ರ ಅವರೇ, ಇದನ್ನ ಬಿಜೆಪಿ ಶಾಸಕರ ಸಮ್ಮುಖದಲ್ಲೇ ನಾನು ನಿಮಗೆ ಕೇಳ್ಬಿಡ್ತೀನಿ. ಆಯ್ತು, ದಕ್ಷಿಣ ಕನ್ನಡದಲ್ಲಿ ಏನೋ ಕೋಮು ದ್ವೇಷ ಇದೆ, ಹಾಗಾಗಿ ITBT ಸಂಸ್ಥೆಗಳು ಅಲ್ಲಿ ಬರೋದಕ್ಕೆ ಹಿಂದೇಟಾಗ್ತಾ ಇದಾವೆ. ಪಾಪ ನಿಮ್ಮ ಸಚಿವರಿಗೆ ಸಾಕಷ್ಟು ಕಾಳಜಿ ಇದೆ, ಅವ್ರ ಕಳವಳವನ್ನ ವ್ಯಕ್ತಪಡಿಸಿದ್ರು. ಕಲಬುರಗಿಯಲ್ಲಿ ಯಾವ ಕೋಮು ದ್ವೇಷದ ದಳ್ಳೂರಿ ಇದೆ ಅಂತ ಅಲ್ಲಿ ITBT ಕಂಪನಿಗಳು ಬರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಯಾಕೆ ಅವರ ITBT ಕಂಪನಿಗಳನ್ನ ಇಲ್ಲಿವರೆಗೂ 50 ವರ್ಷಗಳ ಆಡಳಿತ ಅವರ ಕೈಯಲ್ಲಿದ್ರು, ಅವರ ಕುಟುಂಬದ ಕೈಯಲ್ಲಿದ್ರು, ಯಾಕೆ ಅಲ್ಲಿ ITBT ಸಂಸ್ಥೆಗಳನ್ನ ಒಂದೇ ಒಂದು ಕಂಪನಿನ ಯಾಕೆ ತರಕಾಗ್ಲಿಲ್ಲ? ಕಲಬುರಗಿಯಲ್ಲಿ ಏನ್ ಕಾರಣ ಇದೆ? ಒಂದು ಶಾಲೆ ಇಲ್ಲ, ಸರಿಯಾದ ಶಾಲೆ. ಎಷ್ಟು ಕಂಪನಿಗಳಿದೆ ಹೇಳಿ? ಕಲಬುರಗಿಯಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಕೊಟ್ಟಿದ್ರಿ? ಎಷ್ಟು ITBT ಕಂಪನಿಗಳಿದೆ ಹೇಳಿ ಪ್ಲೀಸ್. ಕೇಳ್ತಿರಲ್ಲ, ಹೇಳ್ತಾ ಇದ್ದೀನಿ, ಪ್ಲೀಸ್ ಹೇಳಿ. ಒಂದು ನಿಮಿಷ. ಕಲಬುರಗಿನಲ್ಲಿ ಹೋದ ವರ್ಷ ಸರ್ಕಾರದಿಂದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರ ನೇತೃತ್ವದಲ್ಲಿ ಒಂದು ಬೃಹತ್ ಜಾಬ್ ಮೇಳ ನಡೆದಿತ್ತು ಸರ್ಕಾರದ ವತಿಯಿಂದ. ನಾನು ಕೂಡ ಅಲ್ಲಿ ಯಾವುದೋ ಒಂದು ನನ್ನ ಒಂದು ಬೇರೆ ಕೆಪಾಸಿಟಿನಲ್ಲಿ ಹೋಗಿದ್ದೆ. ಅಲ್ಲಿನ ಲೋಕಲ್ ಕಂಪನಿಗಳು ಏನಿದೆ, ಸುಮಾರು ಮೋರ್ ದೆನ್ 100 ಲೋಕಲ್ ಕಂಪನಿಗಳು ಅಲ್ಲಿದ್ದು. ವೈ ಬೇರೆ ಇಂಟರ್ನ್ಯಾಷನಲ್ ಕಂಪನೀಸ್ ಯಾಕೆ ಬರ್ತಾ ಇಲ್ಲ ಅಲ್ಲಿ ಸುಧೀಂದ್ರ ಅವರೇ? ಈಗ ಕೆಲವು ಜಾಗ ಅದಕ್ಕೆ Why they have not able to develop it? ಒಂದ್ ನಿಮಿಷ. ಅಲ್ಲಿನ ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಥವಾ ಜಿಯೋಗ್ರಫಿ ಕೆಲವು ಸೂಟ್ ಆಗತ್ತೆ. ಕೆಲವು ಈ ಜಿಲ್ಲೆಗಳು ಅಗ್ರಿಕಲ್ಚರ್ಗೆ ಸೂಟ್ ಆಗತ್ತೆ, ಕೆಲವು ಜಿಲ್ಲೆಗಳು ಟೂರಿಸಂ ಸೂಟ್ ಆಗತ್ತೆ. ಕಲಬುರಗಿ ಯಾವ್ದಕ್ಕೆ ಸೂಟ್ ಆಗುತ್ತೆ ಹೇಳಿ ಪ್ಲೀಸ್. ಆ ರೀತಿ ಹೇಳಿ ಕಲಬುರಗಿ ಟೂರಿಸಂ ಎಷ್ಟು ಮಟ್ಟಿಗೆ ಆಯ್ತಪ್ಪ ನಿಮ್ಮ? ಓಕೆ, ಆಲ್ ರೈಟ್ ಸುಧೀಂದ್ರ ಅವರೇ, ನಿಮ್ಮ ಮಾತಿಗೆ ಬರ್ತೀನಿ. ಕಲಬುರಗಿ ಟೂರಿಸಂ ಎಷ್ಟು ಡೆವಲಪ್ ಆಗಿದೆ? ಒಂದ್ ನಿಮಿಷ. ಯಾವ ರೀತಿ ನಿಮ್ಮ ವಾಹಿನಿ ಮೂಲಕ ಜನರನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ? ದಯವಿಟ್ಟು ವಾಪಸ್ ತಗೊಳ್ಳಿ. ಜನರನ್ನ ಮಿಸ್ಲೀಡ್ ಮಾಡೋದು ನೀವು ರಾಜಕಾರಣಿಗಳೇ ಹೊರತು ಏನು ಆಗ್ಬೇಕಾಗಿಲ್ಲ. ಸತ್ಯ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ನಾನು ಹೇಳ್ತಾ ಇರೋದನ್ನ ಫಸ್ಟ್ ಕೇಳಿಸ್ಕೊಳ್ಳಿ. ನೀವು ಬಿಜೆಪಿ ಶಾಸಕರು ನಿಮ್ ವಾಹಿನಿ ಮೂಲಕ ಯಾವ ರೀತಿ ಜನರನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಟೂರಿಸಂ ಇಲ್ಲಿ ಮಂಗಳೂರಲ್ಲಿ ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿ ಯಾರು ಇಲ್ಲ ಅಂತ ಹೇಳಿದ್ದು ಅದನ್ನೇನಾದ್ರು ಡಿನೈ ಮಾಡಿದ್ದಾರೆ? ವೈ ಡು ಯು ಸಿಂಪ್ಲಿ ಪುಟ್ಟಿಂಗ್ ವರ್ಡ್ಸ್ ಇಂಟು ಹಿಸ್ ಮೌತ್? ಪ್ರಿಯಾಂಕ್ ಖರ್ಗೆ ಅವರು ಅವೆಲ್ಲ ಏನಾರು ಸರಿ ಇಲ್ಲ ಅಥವಾ ದೈವದ ಬಗ್ಗೆನೋ ಟೂರಿಸಂ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಮಾತಾಡಿದ್ದಾರೆ. ಸುಮ್ನೆ ಯಾಕೆ ಈ ಬಿಜೆಪಿ ಅವ್ರ ಕತೆ? ಭರತ್ ಅವರೇ, ನಿಮ್ಮ ಲಾಸ್ಟ್ ವರ್ಡ್ಸ್ ಆನ್ ದಿಸ್. ಇದನ್ನ ಕೇಳಿದ್ರೆ 4 ಇನ್ನೊಂದು ಮತ್ತೊಂದು ಬೇರೆ ಮಾತಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಸಹ ITBT ಕಂಪನಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಜಾಗ ತೋರಿಸಿ ಇದ್ರೆ ನಾವು ಬರ್ತೇವೆ ಅಂತ ಎಷ್ಟೋ ಕಂಪನಿಗಳು ಈಗ ಪುನಃ ಬರ್ತಾ ಇದೆ, ಮಂಗಳೂರಿಗೆ ಬರ್ತಾ ಇದ್ದಾರೆ. ಒಂದೇ ನಿಮಿಷ, ನಿಮ್ದೊಂದು ನಾನು ಲಾಸ್ಟ್ ವರ್ಡ್ ತಗೊಳ್ತೀನಿ. ಒಂದೇ ನಿಮಿಷ ಪ್ಲೀಸ್. ಎಸ್ ಹೇಳಿ ಭರತ್. ದೇ ಆರ್ ಸೆಟ್ಟಿಂಗ್ ಅಪ್ ಶಾಪ್ ಹಿಯರ್. ತುಂಬಾ IT ಕಂಪನಿಗಳು ಅವರಷ್ಟಿಗೆ ಬಂದು ಕಂಪನಿಗಳನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಕಂಪನಿಗಳು, ಗೂಗಲ್ ಅಂತ ಕಂಪನಿಗಳು ಬೆಂಗಳೂರಿಗೆ ಬರುವುದನ್ನ ಈಗ ಬಿಟ್ಟು ಹೈದರಾಬಾದಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಮಂಗಳೂರು ಬಿಡಿ, ಬೆಂಗಳೂರಲ್ಲೇ ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ. ಮಂಗಳೂರಲ್ಲಿ ನಾವು ಏನು ಡೆವಲಪ್ಮೆಂಟ್ ಅನ್ನ ಕಾಣ್ತಾ ಇದ್ದೇವೆ, ಇಲ್ಲಿರುವಂತ ಜನ ಇರ್ಬೋದು, ಇಲ್ಲಿರುವಂತ ನಮ್ಮ ಶಾಸಕರು ಇರ್ಬೋದು, ಎಲ್ಲರೂ ಸಹ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಕ್ಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ. ನೀವು ಅದನ್ನ ಸಹಿಸ್ಕೊಳ್ಲಿಕ್ಕೆ ಆಗದೆ
ಇಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಕಂಪನಿಗಳು ಬರ್ತಾ ಇಲ್ಲ ಅಂತ ಸುಳ್ಳು ಮಾತನ್ನ ನೀವು ಹೇಳ್ತಾ ಇದ್ರಿ. ಕಂಪನಿಗಳು ಬರ್ತಾ All right. All right. ಸುಧೀಂದ್ರ ಅವರೇ, ನಿಮ್ಮ last few words on this. ಭರತ್ ಶೆಟ್ರೆ, ಬೆಂಗಳೂರು ಬಗ್ಗೆ ಇವತ್ತು ಇಡೀ ದೇಶದ ಮೋರ್ ದೆನ್ 39% IT ಎಕ್ಸ್ಪೋರ್ಟ್ಸ್ ಬೆಂಗಳೂರಿನಿಂದಾನೇ ಆಗೋದು. ಆಯ್ತಾ? ಇದನ್ನು ಹೋಗುತ್ತೆ ಅದಕ್ಕೆ ಎರಡು ಸ್ಟೇಟ್ಮೆಂಟ್ ಹೇಳ್ಬಿಡಿ. ಕಂಪನಿ ಯಾಕೆ ಬಿಟ್ಟೋಯ್ತು ಅನ್ನೋದು ಪ್ರಶ್ನೆ ಅಲ್ವಾ? ಬರೀ ಮೊನ್ನೆ ಒಂದು ಬೆಂಗಳೂರಿಂದ ಬಿಟ್ಟು ಬೇರೆ ಕಡೆ ಯಾಕೆ ಹೋದ್ರು ಅನ್ನೋದು ಪ್ರಶ್ನೆ ಅಲ್ವಾ ಸುಧೀಂದ್ರ ಅವರೇ? ಒಂದು ಪ್ರಿಯಾಂಕ್ ಖರ್ಗೆ ಅವ್ರಾಗ್ಲೇ ನೋಡಿ ಇದನ್ನ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಇವಾಗ ಇದು ರೀಶಫಲ್ ಆಗ್ತಾ ಇದೆ, ರಾಹುಲ್ ಗಾಂಧಿ ಅವ್ರಿಗೆ ಬಕೆಟ್ ಹಿಡಿಬೇಕು ಅಂತ. ಪ್ರಿಯಾಂಕ್ ಖರ್ಗೆ ಅವರ ಸಾಮರ್ಥ್ಯಕ್ಕೆ ಯಾರಿಗೂ ಬಕೆಟ್ ಹಿಡಿದ ಮಂತ್ರಿ ಆಗ್ಬೇಕಾಗಿಲ್ಲ. ಅವ್ರ ಸ್ವಂತ ಸಾಮರ್ಥ್ಯದ ಮೇಲೆ ಅವ್ರ ಮಂತ್ರಿ ಆಗೋ ಶಕ್ತಿ ಅವ್ರಿಗಿದೆ, ಆ ವಿವೇಚನೆ ಅವ್ರಿಗಿದೆ, ಆ ಒಂದು ತಾಕತ್ತು ಅವ್ರಿಗಿದೆ. ಹಂಗಾಗಿ ಅವ್ರು ಯಾರ್ದೋ ಬಕೆಟ್ ಹಿಡಿದ ಮಂತ್ರಿ ಬಹಳ ಸಂತೋಷ ಸುಧೀಂದ್ರ ಅವರೇ, ಬಹಳ ಸಂತೋಷ. ಬಂದಿಲ್ಲ. ಆಲ್ ರೈಟ್, ಬಹಳ ಸಂತೋಷ. ಅವ್ರ ಸ್ವಂತ ಸಾಮರ್ಥ್ಯದ ಮೇಲೆ ಮಂತ್ರಿ ಆಗೋ ಶಕ್ತಿ ಅವ್ರಿಗಿದ್ರೆ ಇಲ್ಲಿ ಯಾರಿಗೂ ಏನು ಬೇಜಾರು ಇಲ್ಲ, ಹೊಟ್ಟೆ ಊರಿನೂ ಇಲ್ಲ. ಸಂತೋಷ. ಅವ್ರು ಮಂತ್ರಿ ಆದ್ರೂ ಆಗ್ಲಿ, ನೆಕ್ಸ್ಟ್ ನಿಮ್ ಪಕ್ಷದ CM ಆದ್ರೂ ಆಗ್ಲಿ, ಯಾರು ಬೇಡ ಅಂತಿದ್ದಾರೆ ನಿಮ್ ಪಕ್ಷದ ವಿಚಾರ ನಿಮ್ಗಿರ್ಲಿ, ಅದು ನಾನೇನ್ ಬೇಡ ಅಂತ ಹೇಳ್ತಿಲ್ಲ. ಮೈ ವರ್ಡ್ಸ್. ಆದ್ರೆ ಅಟ್ ದ ಸೇಮ್ ಟೈಮ್ ಕಲಬುರಗಿಯಲ್ಲಿ ಬಂದ್ಬಿಟ್ರೆ ನಿಮ್ಗೆ ಅದರದೇ ಆದಂತ ಜಿಯೋಪೊಲಿಟಿಕಲ್ ವಿಚಾರಗಳು ಬರ್ತವೆ. ಆದ್ರೆ ದಕ್ಷಿಣ ಕನ್ನಡಕ್ಕೆ ಬಂದ್ಬಿಟ್ರೆ ನಿಮ್ಗೆ ಇಲ್ಲಿ ಕೋಮು ದ್ವೇಷದ ದಳ್ಳೂರಿ ಬ್ರಾಂಡ್ ಆಗಿ ಮಾಡ್ಲಿಕ್ಕೆ ಹೋಗ್ತೀರಿ. ಇದಕ್ಕೆ ಕಾರಣ ಬಿಜೆಪಿ ಅಂಡ್ ಕಾಂಗ್ರೆಸ್ ಎರಡೂ ಪಕ್ಷದ ನಾಯಕರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎರಡೂ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಾಗಿತ್ಕೊಂಡು ಆ ಒಂದು ಜಾಗವನ್ನ ಇವತ್ತು ಕೋಮು ದ್ವೇಷದ ಒಂದು ಬ್ರ್ಯಾಂಡ್ ಮಾಡ್ತಿದ್ದೀರಿ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ ಎರಡೂ ಪಕ್ಷಗಳಿಗೆ. ಅಟ್ ದ ಸೇಮ್ ಟೈಮ್ ಅಲ್ಲಿನ ಜನರ ಒಂದು ಭಾವನೆಗಳಿಗೆ ಎಷ್ಟು ಧಕ್ಕೆ ತರುತ್ತೆ ಇಂಥ ಮಾತುಗಳು ಅನ್ನೋದನ್ನು ಕೂತ್ಕೊಂಡು ನೀವು ರಾಜಕೀಯ ನಾಯಕರು ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಅವರೇ ಅಂಡ್ ಭರತ್ ಶೆಟ್ರೆ, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಅಟ್ ದ ಸೇಮ್ ಟೈಮ್ ನಿಮ್ಗೇನಾದ್ರೂ ಆ ಕೋಮು ದ್ವೇಷವನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ನಿಮ್ಗಳಿಂದಾನೇ ಆರಂಭವಾಗಿರುವಂತಹ ಕೋಮು ದ್ವೇಷದ ದಳ್ಳೂರಿಯನ್ನ ಹೋಗಲಾಡಿಸಿ ಆ ಕರಾವಳಿ ದಕ್ಷಿಣ ಕನ್ನಡ ಏನಿದೆಯಲ್ಲ ಆ ಜಿಲ್ಲೆ ಬಹಳ ಸುಂದರವಾಗಿದೆ. ಆ ಜಿಲ್ಲೆಯ ಜನರು ಕೂಡ ಒಳ್ಳೆಯ ಜನರು. ಆದ್ರೆ ಇಂಥ ಒಂದು ಹಣೆಪಟ್ಟಿಯನ್ನ ಕಟ್ಟುವಂಥ ಕೆಲಸಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಆ ಜಿಲ್ಲೆಯ ಜನರು ನಿಮ್ಮನ್ನ ಕ್ಷಮಿಸಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡ್ತಾರೆ ಇವರು, ಎಷ್ಟು IT ಕಂಪ್ನಿಗಳನ್ನ ಅಲ್ಲಿಗೆ ತರ್ತಾರೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಡ್ತಾರೆ ಅಂತ ಹೇಳಿ.